ವಾಟ್ ಯು ಪೀಪಲ್ ಆರ್ ಡೂಯಿಂಗ್? ಏನ್ ನಿಮ್ದು ಮೀಡಿಯಾ? ಏನ್ರಿ ಮೀಡಿಯಾ? ಬೇರೆ ಯಾವ್ದೇ ಲೌಡ್ ಎಕ್ಕೆಬಾಲ್ ಹೀರೋಗಳ ತರ ಎಲ್ಲ ಸ್ವಾಮಿ. ನಾನು ಪಕ್ಕ ಆಕ್ಟಿಂಗ್ ಲೋಕಲ್. ನನ್ನ ಸ್ಟ್ರಿಕ್ಟ್ ಮಾಡ್ತೇನೆ. ನಿಮ್ಮ ಮೀಡಿಯಾ ನನ್ನ ಚಾಟಿಗೆ ಸಮಾನ. ಇದು ಆಕ್ಚುಲಿ ಚೆನ್ನಾಗಿದೆ. ಆದಷ್ಟು ಬೇಗ ಬೇಲ್ ತಗೊಂಬ ಅಂತ ಹೇಳಿದ್ರಲ್ಲ, ಸಿಟಿ ಸಿವಿಲ್ ಕೋರ್ಟ್ ಮುಂದೆ ಸ್ಪೆಷಲ್ ಆಗಿ ಸ್ಪೆಷಲ್ ಖಾರ ಹಾಕ್ಸಿ ತಂದಿದ್ದೀನಿ. ಏನು ಬೇಲು? ಲೇ, ಕೋರ್ಟ್ ಇಂದ ಬೇಲ್ ತಗೊಂಬಾರೋ ಅಂದ್ರೆ ಫುಟ್ಪಾತ್ ಇಂದ ಬೇಲ್ಪುರಿ ತಗೊಂಡ್ ಬಂದಿದ್ಯಲ್ಲೋ. ಕಚಡ ಕಂತ್ರಿ ನಾಯಿ ನನ್ ಮಕ್ಳ. ನಿಮ್ಮಂತವ್ರನ್ನ ನನ್ ಶಿಷ್ಯ ಅಂತ ಅನ್ಕೊಂಡಲ್ಲೋ. ನನ್ನ ಚಪ್ಪಲಿ ನಾನೇ ಹೊಡ್ತಪ್ಪ. ಎಲ್ಲ ಚಪ್ಪಲಿ ಬಾಬಾ ಬಾಬಾ. ಅಯ್ಯ, ಸ್ಪೆಷಲ್ ಖಾರ. ನಮ್ಮನ್ನ ಸೂಳೆ ಮತ ಮೀಡಿಯಾದವರು. ಮೀಡಿಯಾ ನನ್ನ ಚಾಟಿಗೆ ಸಮಾನ. ನೋ ಕಾಮೆಂಟ್ಸ್. ಒಂದು ವಿಷಯ ಹೇಳ, ನಾನು ಇಡೀ ಪ್ರಪಂಚನ ಎದುರಾಕೊಂತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು. ನನ್ನ ಡಿ ಬಾಸ್ಗೆ ಬಕೆಟ್ ಅಲ್ಲ ಅಂಡೆನೆ ಹಿಡಿಯೋ ಒಂದು ದೊಡ್ಡ ಪಟಾಲಮ್ಮಿತ್ತು. ನಾನು ಇಡೀ ಪ್ರಪಂಚನ ಎದುರಾಕೊಂತೀನಿ ಒನ್ ಅಂಡ್ ಓನ್ಲಿ ಫಾರ್ ಡಿ ಬಾಸ್ ಅವರು. ಡಿ ಬಾಸ್ಗೋಸ್ಕರ ಇಡೀ ಜಗತ್ತನ್ನೇ ಎದುರಾಕೋತೀನಿ ಅಂತ ಜನ ಈಗ ಇಡೀ ಜಗತ್ತೇ ಡಿ ಬಾಸ್ ವಿರುದ್ಧ ತಿರುಗಿ ಬಿದ್ದಿದ್ರು ಕಾಣದೆ ನಾಪತ್ತೆ ಆಗೋಗ್ಬಿಟ್ಟವ್ರಲ್ಲ. ಇದೊಂದು ಬದುಕಿ, ಇದೊಂದು ಜನ್ಮವೇ, ಎಂತಹ ದುರ್ವಿಧಿ ಇದೆಂತಹ. ಹಲೋ ಅಪ್ಪ. ಹೇಳೋ. ಹಲೋ ಅಪ್ಪ, ನನಗ್ ಲೆಹೆಂಗಾ ತಗೊಂಬರಪ್ಪ. ನಮ್ಮ ಅಕ್ಕನ ಮದ್ವೆಗೆ ಹಾಕಬೇಕಲ್ವಾ ನಾನು? ನನ್ನ ಅಪ್ಪ ಅಲ್ಲ. ನೀನು ನಮ್ಮ ಅಪ್ಪ. ಇಲ್ಲ ನನಗೆ ಕೊರೋನಾ ಬಂದೈತೆ. ಕೊರೋನಾ ಬಂದಿದ್ರೆ ಬಿಡು, ಆಸ್ಪತ್ರೆಗೆ ಹೋಗಿ ಇಂಜೆಕ್ಷನ್ ಕೊಡ್ಸ್ಕವ, ಹೋಗ್ತೈತೆ. ಇಲ್ಲ ಬಿಡಮ್ಮ, ನಾವು ಸುಮ್ ನೋಡೋ. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನಿನ್ನ ಯಾಕೆ ಬೈಬೇಡ ಕಣಪ್ಪ, ನಾನು ನಿನ್ ಮಗ್ಳಲ್ವಾ? ಇವತ್ತಿನ ಪೂಜೆ ಮಾಡಿಲ್ಲ ಮೊಬೈಲ್. ನಾನು ಕೆಟ್ಟ ಮಾತು ಬೈದ್ ಬಿಡ್ತೀನಿ. ಅಪ್ಪ ನನಗೆ ನಡಿಕೆ ಲೆಹೆಂಗಾ ತಾಂಬ. ನನಗೆ ಲೆಹೆಂಗಾ ಆಗೋಯ್ತು. ಇಂದ ಕಡೆಗೆ ಲೆಹೆಂಗಾ ತಂಡಿ, ಅಮ್ಮಂಗ್ ಸೀರೆ ತಂಡಿ, ಎಲ್ಲ ತಂಡಿ ಬಾ. ಕಾರ್ ಮಾಡ್ಕೊಂಡ್ ಬರೋಣ, ಬಸ್ ಮಾಡ್ಕೊಂಡ್ ಬಸ್ಸಲ್ಲಿ ಬರೋಣ. ನೀವೇನ್ರಾಗೂ ಬರಬೇಡ್ರಿ. ನಾವ್ ಮದ್ವೆ ಹಂಗಾರೆ ನಾನು ನೀನು ಅಮ್ಮ ಗಾಡಿಲೇ ಹೋಗೋಣ ಬಾ ಮನೆ ತಕ್ಕೆ. ಎಷ್ಟು ಬುದ್ಧಿ ಕಲ್ತಿದ್ಯಾ ನೋಡಿ ಈ ವಯಸ್ಸಿಗೆ. ಅಂಕಲ್ ಆಂಟಿ ಲವ್ ಸ್ಟೋರಿ ನನ್ ಕೈ ನೋಡಕ್ ಆಯ್ತಿಲ್ವೇ? ಯಾರಾದಿದ್ರೆ ಖಂಡನೆ ಮಾಡ್ಬಿಟ್ಟು 5 minutes late. ಇದ್ರೆ ಅವ್ನ ನಮ್ಮನ್ ನೆಮ್ಮದಿ ಆಗಿರ್ಬೇಕು. ಇಲ್ಲಾದ್ರೆ ನಮ್ಮನ್ ರಂಡಿ ಮುಂಡೆ ಆಟ ಆಡ್ತಿದ್ಯಾ? ನಾನು ಅವ್ನ ನಮ್ಮನ್ ಜಲ್ಗಾರ ಕೈಲಿ ಕೇಸ್ ಬಿಡ್ತೀನಿ. ನಿನ್ನಾಗ್ಲಿ ನಿಮ್ಮ ಮಮ್ಮಿಗೂ ಇದ್ರು ಮನೆ ಆಂಟಿಗೂ ಜಗಳವೇ. ನಡೆಯುವ ಜಗಳನ್ನು ತಡೆಯಲು ಸಾಧ್ಯವೇ? ಮಮ್ಮಿಗೂ ಆಂಟಿಗೂ ಒಂದೇ ಅನುಮಾನ, ನಮ್ಮಪ್ಪ ಏನ್ ಬೆಳವಣಿಗೆ? ಎಷ್ಟು ಕೇಳ್ಬೇಕು ಅಷ್ಟನ್ನ ಮಾತ್ರ ಕೇಳ್ಬೇಕು. ಏನ್ ನಡೀತು ಅಂತ ಹೇಳಿದ್ರೆ ನಿಮ್ ಸಾಹೇಬ್ರು ಹಂಗೆ ಕಣ್ಣಲ್ಲಿ ನೀರ್ ಹಾಕೊಂಡ್ಬಿಟ್ಟಿರೋರು. ಬಾಬಾ, ಈ ತರ ಕಣ್ಣೀರ್ ಕಥೆ ಸಾಹೇಬ್ರು. ಗುರು, ನಾನು ಗಾಂಡುನಾ? ಗುರು, ನೀ ಚೂತಿಯ ಅಂತೆ. ನಾನು ಚೂತ್ಯಾನ? ನಿಂಗೆ ಹೃದಯನ ಇಲ್ವಂತೆ ಗುರು? ಇಲ್ವಂತ? ನರ ಇಲ್ದಿರ ನಾ ಮಾಡ್ದಂತೆ ಗುರು ನೀನು. ನಿಮ್ಮ ಹತ್ರ ಒಂದು ಬಹಳ ಕುತೂಹಲದ ಪ್ರಶ್ನೆ. ಆಸ್ ಎ ಫ್ಯಾನ್ ಅಂತ ತಿಳ್ಕೊಳ್ಳಿ, ಈ ದರ್ಶನ್ ಹಿಂಗೆ ಕ್ಯಾರೆಕ್ಟರ್ ದರ್ಶನ್ದು? ಶಟ್ಕ್ ಬಾ. ಅವ್ರಿಬ್ರು ಗಂಡ ಹೆಂಡತಿ, ಓಕೆನಾ? ನಮ್ಮ ವಿಜಯಲಕ್ಷ್ಮಿ ಅತ್ತೆ ಅವರಲ್ಲ, ಅವ್ರು ಬಂದು ದೊಡ್ಡವರು, ಇವ್ರು ಚಿಕ್ಕವರು. ಇಬ್ರು ಅವ್ರ ಅಂಡರ್ಸ್ಟ್ಯಾಂಡಿಂಗ್ ಇರುತ್ತೆ. ಯಾವತ್ತೋ ನಮ್ ಬಾಸು 2 ಪೇಜ್ ಜಾಸ್ತಿ ಆಗಿ ಏನೋ ಹೊಡೆದಿರ್ಬೋದು, ಅದಕ್ಕೇನೆ ಹೇಳಕ್ಕಾಗಲ್ಲ. ಹೊಡೆದಿರ್ಬೋದು, ಬಟ್ ಇದಾಗಿರಲ್ಲ. ಏನೋ ಒಂದು ಇದಾಗಿರುತ್ತೆ. ರೈತರಿಗೋಸ್ಕರ ಇದ್ ಮಾಡ್ತಾರೆ. ಯಾರ್ಯಾರ ಕೋಟಿಗಳು ದುಡ್ಡು ಖರ್ಚು ಮಾಡ್ತಾರೆ ಫಾರಿನ್ಗಳಿಗೆ ಹೋಗಿ. ಎಲ್ರಿಗೂ ಯಾವ ತರ ಇನ್ಸ್ಪಿರೇಷನ್ ಅಂದ್ರೆ ಅವ್ರ ಮಾತುಗಳೇ ಬಿಡಿ. ನಮ್ಗೆ ಅವ್ರು ಏನ್ ಮಾಡಿದಾರೆ ಅಂತ ಎಷ್ಟೊಂದ್ ಜನ ಕೇಳ್ತಾರೆ. ಅವ್ರ ನಮ್ಮ ಮಾತುಗಳು ಹೇಳಿದ್ದಾರೆ, ಅದೇ ನಮಗ್ ಸಾಕು. ತಲೆ ಹಿಡಿಬೇಡಿ, ತಲೆ ಹೊಡಿಬೇಡಿ. ಫ್ಯಾನ್ಸು ಹಂಗೆ ಇದೀವಿ, ಬಾಸು ಹಂಗೆ ಇರ್ತಾರೆ. ಫ್ಯಾನ್ಸು ಹಂಗೆ ಇದೀವಿ, ಬಾಸು ಹಂಗೆ ಇರ್ತಾರೆ. ಫ್ಯಾನ್ಸು ಆ ಮನ್ಸ್ ಇಷ್ಟ ಸರ್ ನಮಗೆ. ಆಗ ನಮ್ ಡಿ ಬಾಸ್ ಇಷ್ಟ. ಆ ಡಿ ಬಾಸ್ ಇಷ್ಟ ಅಷ್ಟೇ. ಜೈ ಡಿ ಬಾಸ್. ಯಾವುದೇ ಕೇಡು ತಾಗದು ನಿನಗೆ, ಕಾಯುವುದು ಅಭಿಮಾನ ಅಷ್ಟೇ. ಅವ್ರ ಮೇಲೆ ಹೊಟ್ಟೆ ಉರಿ. ಅವ್ರು ಬೆಳೀತಾ ಇದಾರೆ ಅಂತ ತಿಕ್ಕ ಉರಿ. ಅವ್ರ ಆಪೋಸಿಟ್ ಅವ್ರು ಮಾಡ್ತಾ ಇರ್ಬೋದಲ್ಲ ಅಷ್ಟೇ. ನಮ್ಮ ಭಾಷೆ ಈ ತರ ಮಾಡಿದ್ರು ಒಂದು ವಿಡಿಯೋ ಕೊಡ್ಲಿ. ಯಾರೇ ಮಾಡಿದ್ರು ತಪ್ಪು. ಇದಾಗಿಲ್ಲ, ಇನ್ನ ಅರೆಸ್ಟ್ ಆಗಿದಾರಲ್ಲ. ಅರೆಸ್ಟ್ ಆಗಿ ಮಾಡಿಲ್ವಂತ
ಏನಕ್ಕೆ ಮಾಡವ್ರೆ? ನೀವ್ ಹೇಳ್ಬೇಕು, ನೀವು ತಾನೇ ಹೇಳ್ತಿರೋದು ಅರೆಸ್ಟ್ ಮಾಡಿದ್ದಾರೆ ಅಂತ. ಅವ್ರ ಮೇಲೆ ಆರೋಪ ಸಾಬೀತಾದ ಅರೆಸ್ಟ್ ಮಾಡ್ಬೇಕು. ಎವಿಡೆನ್ಸ್ ಇದೆ ಅಂತ ತೋರಿಸಿ. ಅಯ್ಯೋ ತಗಡೆ. ನನಗೆ ಇವೆಲ್ಲ ಶಬ್ದಗಳು ಹೊಸದೆ ಆ್ಯಕ್ಚುಲಿ. ಈ ತಗಡೆ ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್ ವಾಟ್ ಡಸ್ ಇಟ್ ಮೀನ್ ಅಂತ. ಜಲಗಾರ, ಪುಡಾಂಗು, ಅನೇಕರಿಗೆ ಫೋನ್ ಮಾಡಿ ಕೇಳ್ಕೊಂಡಿದ್ದು ಇದರ ಅರ್ಥ ಏನು, ಇದರ ಅರ್ಥ ಏನು ಅಂತ. ಅರ್ಥ ಈಗಾಗಿದೆ, ಇರಲಿ, ಅದ್ನ್ಯಾಕೆ ಈ ರೀತಿ ಆಗುತ್ತೆ ಅಂತ ನಾನು ಯೋಚನೆ ಮಾಡೇ ಇರ್ಲಿಲ್ಲ. ಎಲ್ಲವೂ ಚೆನ್ನಾಗೇ ಇತ್ತು. ಇನ್ಸ್ಟಾಗ್ರಾಮ್ ಎಲ್ಲವನ್ನೂ ಕೆಡಿಸ್ಬಿಡ್ತು. ಮಣ್ಣನ ಹೆಸರು ದಾಸ್ತ, ನಮ್ಮಣ್ಣ ಕೈ ಎತ್ತಿರ ಒಂದೇ ಗೂಸ, ನಮ್ಮಣ್ಣ ಕೈ ಗೂಸ ತಿಂದ್ರೆ ಮಶಾನದಲ್ಲೇ ವಾಸ. ನಿಮ್ಗೆ ಮನೆ ಬೇಕಾ ಮಶಾನ ಬೇಕಾ ಡಿಸೈಡ್ ಮಾಡಲ್ಲ. ಒಳ್ಳೇದ್ ಮಾಡೇ ಇಲ್ವಾ ಅಂದ್ರೆ? ಒಳ್ಳೇದ್ ಮಾಡೇ ಇಲ್ವಾ? ಒಳ್ಳೇದ್ ಸರ್, ಎಷ್ಟ್ ಜನಕ್ಕೆ ಹೆಲ್ಪ್ ಮಾಡ್ತಾವ್ರೆ ಅವರು. ಏನ್ ಹೆಲ್ಪ್ ಮಾಡ್ತಾರೆ? ಅಲ್ಲ ಕ್ವಶನ್ ಅಯ್ಯೋ ನಮ್ಗೆ ಮಾಡ್ತಾರೆ ಬಿಡಿ, ನಾವು ಅವ್ರು ಮಾಡೋದೇ ಬೇಡ. ಹೇಳು ಅಲ್ಲಪ್ಪ, ಏನ್ ಹೆಲ್ಪ್ ಅವರು ನಾವು ಇನ್ಸ್ಪಿರೇಷನ್, ಅವ್ರು ನಮ್ಗೆ ಇನ್ಸ್ಪಿರೇಷನ್. ಮೊದ್ಲು ಡೈಲಿ ನೀನ್ ಹಾಕೊಳ್ಳ ಕಾಚ ಮಾಡಿರುವುದನ್ನು ಪಕ್ಕದಲ್ಲೇ ನಿಂತ್ಕೊಂಡು ಕಣ್ಣಾರೆ ಕಂಡವರಂಗೆ ನೀವು ವಿವರಿಸ್ತಾ ಇದ್ದೀರಿ ಅಂತಾರ ಅವರು. ಹಾಗಾದ್ರೆ ರೇಣುಕಾ ಸ್ವಾಮಿ ಮೆಸೇಜ್ ಮಾಡಿದ್ದನ್ನು ಕಣ್ಣಾರೆ ಕಂಡವರಿದ್ರಾ? ನೀನು ಸಿಕ್ಕಿದ್ದು ಭಾಗ್ಯ ಅಂದ್ಕೊಂಡೆ, ವರ ಅಂದ್ಕೊಂಡೆ, ಅಲ್ಲ ಶಾಪ ಅಂತ ಈಗ ತಿಳಿತು. ನಾವು ಮಾಡಿದ ಪಾಪದ ರೂಪನೇ. ಈತ ದರ್ಶನ್ ಭೇಟಿ ಕೂಡ ಆಗಿಲ್ಲ, ಹೇಳಿದ್ದಷ್ಟು ಸುಳ್ಳಂತೆ, ನಂಬಿದವ್ರು ಮಂಗೆ ಅವರು. ಭಾಳ ನೋವಾಯಿತು. ಅವರು ಒಳ್ಳೇದು ಮಾಡಿದರೆ ಒಳ್ಳೆ ಸಂದೇಶ ಸಿಗುತ್ತೆ, ಅಥವಾ ನಾವೇನೊಂದು ಕೆಟ್ಟದ್ದು ಮಾಡಿದ್ರೆ ಕೆಟ್ಟ ಸಂದೇಶ ಹೋಗುತ್ತೆ. ಅಂದರೆ ನಿಮಗೂ ಬೇಸರ ಇದೆ ಅವ್ರು ಕೊಲೆ ಮಾಡಿ ಬಂದಿರೋದು ಜೈಲ್ಗೆ? ಇಲ್ಲ, ಅವರು ಮಾಡಿದಾರೋ ಬಿಟ್ಟಿದಾರೋ ಅದು ನ್ಯಾಯಾಲಯ ತೀರ್ಮಾನ ಮಾಡಿ. ನೀನು ಮುತ್ತು ಕೊಟ್ಟಾಗ ತುಟ್ಟಿಯಂತು ಬಲೆ ಬಲೆ ಬಲೆ, ನೀನು ಗಿಂಡಿದ್ದಾಗ ನನ್ನ ಕೆನ್ನೆ ಅಂತು ಬಲೆ ಬಲೆ ಬಲೆ, My heart is beating, beating. ಬಲೆ ಬಲೆ ಬಲೆ, My heart is beating, beating. ಬಲೆ ಬಲೆ ಬಲೆ. सबर करो, बोला धक्का बुक्की नहीं करने का, आराम से लेने. ಚಕ್ರವರ್ತಿ ಕಿಚ್ಚ ಸುದೀಪ್ ಈಗ ಮತ್ತೆ ಕನ್ನಡಿಗರ ಜೊತೆ ನಿಂತಿದ್ದಾರೆ. ಕನ್ನಡಿಗರಿಗೆ ಅವಮಾನ ಆದ್ರೆ ನಾನು ಸುಮ್ಮನೆ ಇರೋದಿಲ್ಲ ಅಂತ ನಟ ದರ್ಶನ್ ಹೇಳಿದ್ದಾರೆ. ನಟ ದರ್ಶನ್ ಹೇಳಿದ್ದಾರೆ. ದಾರಿ ಬರ್ತಾ ಇದ್ದೀನಿ, ತಾಕತ್ತಿದ್ರೆ ಕಟ್ಟ ಹಾಕಿ ಅಂತ ಸಿನಿಮಾ ಡೈಲಾಗ್ ಹೊಡೆದಿಯಲ್ಲ. ಗೋಲ್ಡನ್ ಜಿಮ್ ಅಲ್ಲಿ ಅಡಿಗೆ ಕೂತಿದ್ದಾಗ ಸೈಲೆಂಟ್ ಆಗಿ ಬಂದು ಜೀಪ್ ಹಚ್ಚಿ ಎತ್ತಾಕೊಂಡ್ ಬಂದ್ರಲ್ಲ ನಮ್ಮ ಕರ್ನಾಟಕ ಪೊಲೀಸ್, ಅದು ತಾಕತ್ತು. ಒಟ್ಟಾರೆ ಒಂದು ಹೆಣ್ಣಿಗಾಗಿ ಪಟ್ಟಣಗೆರೆ ಶೆಟ್ಟಿ ಇದೇನಕ್ಕೂ ಬಲೆ ಬನೆ ಮಲ ಮಲ. ಆಕ್ಚುಲಿ ಒಂದೇಳೋದಕ್ಕೆ ಇಷ್ಟಪಡ್ತೀನಿ ಜನ, ಯು ಕ್ಯಾನ್ ಟೂ ಗುಡ್, ಯು ಕ್ಯಾನ್ ಟೂ ಬ್ಯಾಡ್. ಆ ತಾಯಿ ಚಾಮುಂಡೇಶ್ವರಿ ಎಲ್ರಿಗೂ ಆಯುಸ್ಸು ಆರೋಗ್ಯ ಅಭಿವೃದ್ಧಿ ಕೊಟ್ಟು ಕಾಪಾಡಲಿ ಅಣ್ಣ. ನಾವು ನೋಡ್ತಾನೆ ಇದೀವಿ ಸರ್. ಈಗೇನು ಸರ್, ಒಂದು ಒಳ್ಳೇದು ತಗೋತೀವಿ ಸರ್, ಕೆಟ್ಟೋದು ತಗೋತೀವಿ, ಪರವಾಗಿಲ್ಲ ಸರ್. ಇವತ್ತು ಅವ್ರದ್ದು ಸರ್, ನಾಳೆ ನಮ್ದಲ್ವಾ ಸರ್. ಎಲ್ರಿಗೂ ಒಳ್ಳೇದಾಗ್ಲಿ ಅಣ್ಣ, ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಜನ. ಐ ಲವ್ ಯು ಜನ. ಥ್ಯಾಂಕ್ ಯು ಸರ್. ಅಕ್ರಮ ಸಂಬಂಧ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಈ ತರದೆಲ್ಲ ಇದಾರೆ. ಅವ್ನು ನಮ್ಮನ್ ಜಲ್ಗಾರ ಕೈಲಿ ಕೇಸ್ ಬಿಡ್. ನಾನು ಈಗ್ಲೇ ಹೇಳ್ಬಿಡ್ತೀನಣ್ಣ, ನನ್ನಂತ ಕಚಡ ನನ್ನ ಮಗ ಇನ್ನೊಬ್ಬನ ಹುಡ್ಕಕ್ಕಾಗಲ್ಲಣ್ಣ ಯಾರನ್ನು. ನಾನೇ ಹೇಳ್ತೀನಿ, ನನಗೆ 2 ಮುಖ ಆಯ್ತಣ್ಣ. ನಿನ್ನಮ್ಮನ್ ಸೂಳೆ ಗುಟ್ಟು ಸೂಳೆ ಮುಂಡೆ, ಅವ್ನು ನಮ್ಮನ್ ಜಲ್ಗಾರ ಕೈಲಿ ಕೇಸ್ ಬಿಡ್ತೀನಿ. ನಿನ್ನಾಗ್ಲಿ ನಿಮ್ಮ ಅಮ್ಮನಾಗ್ಲಿ, ನಿಮ್ಮ ಅಮ್ಮನ್ ಜಾತಿನ ಕ್ಯಾಬ್ ಬೊಸಡಿ ಗೊತ್ತು. ನೀನೆಲ್ಲರೂ ಗೊತ್ತಾಗ್ತದೆ. ಕೂತ್ಕೊಳ್ಳ ಏಯ್ ಇರ್ಲ ಸಾಕು. ಏಯ್ ಇರ ನೀನ್ ನಾಳೆ ಊರೂರೆ ಅವನ್ನ ನೋಡ್ಬೇಕು ಅಂತ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಮಳೆ ಬರ್ತಾ ಇದೆ. ಒಂದ್ ನಿಮಿಷ ಪಾಪ ಟೀ ಮಾಡ್ಸಪ್ಪ, ದಯವಿಟ್ಟು ಬೇಗ ಮಾಡ್ಕೊಬೇಡ್ರಿ. ಎಲ್ಲ ಕ್ಯಾಮ್ರಾ ಇಟ್ಬಿಟ್ಟು ಒಂದ್ ಸ್ವಲ್ಪ ಟೀ ಕುಡ್ಕೊಂಡು ಹೋಗ್ರಿ ಅಷ್ಟೇ. ಹಂಗ ಅನ್ಬಿಟ್ಟು ಇದ್ರ ಬ್ರೈಬ್ ಏನಿಲ್ಲ, ಆರಾಮಾಗಿ ಟೀ ಕುಡ್ಬಿಟ್ಟು ಹೋಗ್ರಿ. ಇದಕ್ಕೂ ನಮ್ಗೆ ಏನ್ ಸಂಬಂಧ ಇಲ್ಲ. ಆಮೇಲೆ ನಿಮ್ಮ ಮೀಡಿಯಾ ನನ್ ಚಾಟಿಗೆ ಸಮಾನ.